ಏಕಲವ್ಯ ನಿಷಾದ ರಾಜನ ಪುತ್ರ, ಬಾಲ್ಯದಿಂದಲೂ ಧನುರ ವಿದ್ಯೆಯಲ್ಲಿ ಪರಿಣತಿ ಪಡೆಯಲು ಬಯಸುತ್ತಿದ್ದನು. ಅವನು ತನ್ನ ಜನಾಂಗದಿಂದ ಬೇರೆಯಾಗಿದ್ದರೂ ಆತ್ಮವಿಶ್ವಾಸದಿಂದ ತನ್ನ ಕನಸನ್ನು ಸಾಧಿಸಲು ತೀರ್ಮಾನಿಸಿದ್ದ. ಒಂದಿನ ಅವನು ಕೌರವರು ಮತ್ತು ಪಾಂಡವರು ತಮ್ಮ ಗುರು ದ್ರೋಣಾಚಾರ್ಯನ ಬಳಿ ಶಸ್ತ್ರಬಳಕೆಯ ಪಾಠವನ್ನು ಕಲಿಯುತ್ತಿರುವುದನ್ನು ನೋಡಿ ತಾನು ಕೂಡ ಆ ಗುರುಯವರಿಂದ ವಿದ್ಯಾಭ್ಯಾಸ ಮಾಡಬೇಕು ಎಂಬ ನಿರ್ಧಾರಕ್ಕೆ ಬಂದನು. ಏಕಲವ್ಯ ಗುರುವಿನ ಆಶ್ರಮಕ್ಕೆ ತೆರಳಿ ಗುರು ದ್ರೋಣಾಚಾರ್ಯರಿಗೆ ನಮಸ್ಕಾರ ಮಾಡಿ, ಗುರುದೇವ, ನಾನು ನಿಮ್ಮ ಶಿಷ್ಯನಾಗಲು ಬಯಸುತ್ತೇನೆ. ದಯವಿಟ್ಟು ನನಗೆ ಧನುರ ವಿದ್ಯೆ ಕಲಿಸಿ ಎಂದು ವಿನಂತಿಸಿದ. ದ್ರೋಣಾಚಾರ್ಯನು ಏಕಲವ್ಯನನ್ನು ಗಮನಿಸಿ ಅವನ ಉತ್ಸಾಹವನ್ನು ಮೆಚ್ಚಿದರು. ಆದರೆ ಅವರು ಕ್ಷತ್ರಿಯರು ಅಥವಾ ರಾಜಕುಮಾರರನ್ನಷ್ಟೇ ಶಿಷ್ಯರಾಗಿ ಅಂಗೀಕರಿಸುವಂತೆ ಪ್ರತಿಜ್ಞೆ ಮಾಡಿದ್ದರು. ಏಕಲವ್ಯ, ನೀನು ನಿಷಾದ ಕುಲದವನು. ನಾನು ನಿನ್ನನ್ನು ಶಿಷ್ಯನಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದರು. ಏಕಲವ್ಯನಿಗೆ ಇದರಿಂದ ತುಂಬಾ ದುಃಖವಾಯಿತು. ಆದರೂ ಅವನು ತನ್ನ ಧೈರ್ಯವನ್ನು ಕಳೆದುಕೊಳ್ಳದೆ ತಾನಾಗಿ ಕಲಿಯಲು ನಿರ್ಧಾರ ಮಾಡಿಕೊಳ್ಳುತ್ತಾನೆ. ಏಕಲವ್ಯ ತನ್ನ ಊರಿಗೆ ಹಿಂತಿರುಗಿದ ನಂತರ ದ್ರೋಣಾಚಾರ್ಯನ ಒಂದು ಮಣ್ಣಿನ ಪ್ರತಿಮೆಯನ್ನು ತಯಾರಿಸಿ ಅದನ್ನು ತನ್ನ ಗುರುವಿನಂತೆ ಪೂಜಿಸುತ್ತಾ ಪ್ರತಿದಿನ ಅಭ್ಯಾಸ ಮಾಡತೊಡಗಿದ. ಅವನು ಅವಲೋಕನ ಶಕ್ತಿಯನ್ನು ಬಳಸಿ ತನ್ನ ತರಬೇತಿಯನ್ನೇ ಮುಂದುವರಿಸುತ್ತಾ ಗುರು ದ್ರೋಣಾಚಾರ್ಯನು ತನ್ನ ಶಿಷ್ಯರಿಗೆ ಕಲಿಸುವ ಎಲ್ಲ ತಂತ್ರಗಳನ್ನು ಅನುಸರಿಸುತ್ತಾ ಮುಂದುಸಾಗಿದ. ಅವನು ವರ್ಷಗಳ ಸಂಸಾಧನೆಯಿಂದಲೇ ಅತ್ಯುತ್ತಮ ತೀಕ್ಷ್ಣ ಬಾಣಸಂಪತ್ತಿ ಪಡೆದು ನಿಸ್ಸಂದೇಹವಾಗಿ ಶ್ರೇಷ್ಠ ಧನುರಧಾರಿಯನಾಗಿ ಬೆಳೆದನು. ಒಂದು ದಿನ ಅರ್ಜುನ ಮತ್ತು ದ್ರೋಣಾಚಾರ್ಯನ ಸಹಿತ ಪಾಂಡವರು ಹಾಗೂ ಕೌರವರು ಕಾಡಿನಲ್ಲಿ ಬೇಟೆಗೆ ತೆರಳುತ್ತಾರೆ. ಅವರು ಅಲ್ಲಿ ಒಂದು ನಾಯಿಯ ಬಾಯಿಯಲ್ಲಿ ಯಾವುದೇ ಗಾಯವಿಲ್ಲದೆ ಎಷ್ಟು ಬಾಣಗಳೋ ಸುಟ್ಟಿರುವುದನ್ನು ನೋಡಿ ಬೆರಗಾಗುತ್ತಾರೆ. ಇದು ಯಾರ ಕಾರ್ಯ ಎಂದು ಅರ್ಜುನ ಪ್ರಶ್ನಿಸುತ್ತಾನೆ. ಅದು ಒಬ್ಬ ಶ್ರೇಷ್ಠ ಧನುರಧಾರಿ ಮಾಡಿದ ಕಾರ್ಯ ಎಂದು ತೋರ್ಪಡುತ್ತದೆ. ಬಳಿಕ ಅವರು ಏಕಲವ್ಯನನ್ನು ಕಂಡು ಅವನು ತನ್ನನ್ನು ದ್ರೋಣಾಚಾರ್ಯನ ಶಿಷ್ಯನಾಗಿಯೇ ಪರಿಚಯಿಸುತ್ತಾನೆ. ಏಕಲವ್ಯನ ಸಾಮರ್ಥ್ಯವನ್ನು ಕಂಡು ಅರ್ಜುನ ತುಂಬಾ ಅಸಹನೀಯನಾಗುತ್ತಾನೆ. ಗುರುದೇವ, ನೀವು ನನಗೆ ಮಾತ್ರ ಶ್ರೇಷ್ಠ ಶಿಷ್ಯನಾಗುವ ಭರವಸೆ ನೀಡಿದ್ದೀರಲ್ಲ. ಆದರೆ ಏಕಲವ್ಯ ನನ್ನಿಗಿಂತ ಶ್ರೇಷ್ಠನಾಗಿದ್ದಾನೆ ಎಂದು ದ್ರೋಣಾಚಾರ್ಯನಿಗೆ ಅಸಮಾಧಾನ ವ್ಯಕ್ತಪಡಿಸುತ್ತಾನೆ. ಈಗ ದ್ರೋಣಾಚಾರ್ಯ ಏಕಲವ್ಯನೊಡನೆ ಮಾತನಾಡುತ್ತಾರೆ. ಏಕಲವ್ಯ, ನೀನು ನನಗೆ ಶಿಷ್ಯನಾಗಿದ್ದೀಯಾ ಎಂದು ಕೇಳಿದಾಗ, ಹೌದು ಗುರುದೇವ. ನಿಮ್ಮ ಪ್ರತಿಮೆಯ ಮುಂದೆ ತಾನೇ ಅಭ್ಯಾಸ ಮಾಡಿಕೊಂಡೆ ಎಂದು ಉತ್ತರಿಸುತ್ತಾನೆ. ದ್ರೋಣಾಚಾರ್ಯನೂ ಆಲೋಚನೆ ಮಾಡಿ, ನೀನು ನನ್ನ ಶಿಷ್ಯನಾದರೆ ನಾನು ನಿನಗೆ ಗುರು ದಕ್ಷಿಣೆ ಕೇಳಬಹುದು ಎಂದು ಹೇಳುತ್ತಾರೆ. ನಿಶ್ಚಯವಾಗಿ ಗುರುದೇವ, ನಾನು ಏನನ್ನಾದರೂ ಬಲಿದಾನ ಮಾಡಲು ಸಿದ್ಧನಿದ್ದೇನೆ ಎಂದು ಏಕಲವ್ಯ ಹೇಳುತ್ತಾನೆ. ದ್ರೋಣಾಚಾರ್ಯನು ನಿರ್ಧಾರ ಮಾಡುತ್ತಾರೆ, ಏಕಲವ್ಯ, ನಾನು ನಿನ್ನ ಬಳಿ ಗುರು ದಕ್ಷಿಣೆಗೆ ನಿನ್ನ ಬಲಹಸ್ತದ ಬೊಗಸೆ ಬೆರಳನ್ನು ಕೇಳುತ್ತೇನೆ. ಏಕಲವ್ಯನಿಗೆ ದಿಗ್ಭ್ರಮೆಯಾಗುತ್ತದೆ, ಆದರೆ ತಕ್ಷಣವೇ ತಾನೇ ತನ್ನ ಬಲಹಸ್ತದ ಬೊಗಸೆ ಬೆರಳನ್ನು ಕಡಿದು ಗುರುದೇವನಿಗೆ ಅರ್ಪಿಸುತ್ತಾನೆ. ಇದರಿಂದ ಅವನ ಧನುರ ವಿದ್ಯೆಯಲ್ಲಿ ಮತ್ತೆ ಮುಂದುವರಿಯಲು ಅಡಚಣೆ ಉಂಟಾಗುತ್ತದೆ. ಏಕಲವ್ಯ ತನ್ನ ಬೆರಳನ್ನು ಕಳಕೊಂಡಿದ್ದರೂ ನಿಲ್ಲುವುದಿಲ್ಲ. ಅವನು ಬೇರೆ ರೀತಿಯ ಯುದ್ಧ ಕೌಶಲ್ಯಗಳನ್ನು ಅಭ್ಯಾಸ ಮಾಡುತ್ತಾ ತನ್ನ ಬದುಕನ್ನು ಮುಂದುವರಿಸುತ್ತಾನೆ. ಈ ಘಟನೆಯಿಂದ ಏಕಲವ್ಯನ ತ್ಯಾಗ, ಗುರುಭಕ್ತಿ ಮತ್ತು ಸಮಾಜದ ನಿಯಮಗಳ ವಿರುದ್ಧದ ಆಂತರಿಕ ಸಂಘರ್ಷವನ್ನು ನಮಗೆ ತೋರ್ಪಡಿಸುತ್ತದೆ. ಉಪಸಂಹಾರ. ಆತ್ಮಶ್ರಮ ಮತ್ತು ಆತ್ಮವಿಶ್ವಾಸ. ಏಕಲವ್ಯನ ಪರಿಶ್ರಮ ಅವನ ಸಾಮರ್ಥ್ಯವನ್ನು ತೋರ್ಪಡಿಸುತ್ತದೆ.